ಕಪ್ಪು ನಮ್ಮದೇ, ತಪ್ಪು ಯಾರ್ದು? ಕಪ್ಪು ನಮ್ಮದೇ, ತಪ್ಪು ಯಾರ್ದು? ರಾಜ್ಯದ 7 ಕೋಟಿ ಜನ ಕೇಳ್ತಾ ಇದ್ದಾರೆ. ಕಪ್ಪು ನಮ್ಮದೇ, ಅದು ಮೊನ್ನೆನೇ ಆಗಿದೆ. ತಪ್ಪು ಯಾರ್ದು ಅನ್ನೋ ಪ್ರಶ್ನೆಯನ್ನ ರಾಜ್ಯದ 7 ಕೋಟಿ ಜನ ಕೇಳ್ತಾ ಇದ್ದಾರೆ. ಕಟು ಸತ್ಯ ಏನು ಅಂತ ಹೇಳಿದ್ರೆ, ಈ ಕಾಲ್ತುಳಿತ ಸರ್ಕಾರಿ ಪ್ರಾಯೋಜಿತ ಅಮಾಯಕರ ಹತ್ಯಾಕಾಂಡ, ಸರ್ಕಾರದ ಪ್ರಾಯೋಜಿತ ಅಮಾಯಕರ ಹತ್ಯಾಕಾಂಡ ಇದು. ಸರ್ಕಾರ ಮತ್ತೊಬ್ಬರ ಸಾಧನೆಯನ್ನ, ಮತ್ತೊಬ್ಬರ ಯಶಸ್ಸನ್ನ ದುರ್ಲಾಭ ಪಡೆಯುವಂಥ ಆತುರದ ಅವಘಡದ ನಿರ್ಧಾರ ಇದು. ಯಾರೋ ಕಪ್ ಗೆದ್ದಿದ್ದು, ಯಾರೋ ಟ್ರೇನ್ ಮಾಡಿದ್ದು, ಯಾರೋ ಆಯೋಜನೆ ಮಾಡಿದ್ದು, ಅದರ ಕ್ರೆಡಿಟ್, ಸಾಧನೆ, ಯಶಸ್ಸು ವಿಧಾನಸೌಧದ ಒಳಗಡೆ ಬರಬೇಕು, ಸರ್ಕಾರಕ್ಕೆ ಬರಬೇಕು ಅನ್ನೋ ಒಂದು ದುರ್ಲಾಭ ಪಡೆಯುವಂಥ ಒಂದು ಕೆಟ್ಟ ತೀರ್ಮಾನಕ್ಕೆ ರಾಜ್ಯದ ಭವಿಷ್ಯವನ್ನ, ದೇಶದ ಭವಿಷ್ಯವನ್ನ ನಿರ್ಮಾಣ ಮಾಡತಕ್ಕಂಥ ಇಂಜಿನಿಯರ್ಸು, ಡಾಕ್ಟರ್ಸು, ಮಕ್ಕಳು ಸತ್ತಿರೋವಂಥದ್ದು ಇದು ರಾಜ್ಯ ಸರ್ಕಾರದ ಆಡಳಿತಕ್ಕೆ ಹಿಡಿದಂಥ ಸ್ಪಷ್ಟವಾದಂಥ ಕನ್ನಡಿ. ಈಗ ವಿಧಾನಸೌಧದಲ್ಲಿ ಒಂದು ಪ್ರೋಗ್ರಾಮ್, ಪಕ್ಕದಲ್ಲಿ 100 ಮೀಟರ್ ಪಕ್ಕದಲ್ಲಿರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರೋಗ್ರಾಮ್. ಯಾರು ಅನುಮತಿ ಕೊಡ್ತಾರೆ ಇದಕ್ಕೆ? ಎರಡೆರಡು ಇಲ್ಲೊಂದು ಪ್ರೋಗ್ರಾಮು, ಹುಬ್ಳಿಯಲ್ಲಿ ಒಂದು ಪ್ರೋಗ್ರಾಮು, ಕಲಬುರಗಿಯಲ್ಲಿ ಒಂದು ಪ್ರೋಗ್ರಾಮು, ಓಕೆ. ಆದರೆ ಇಲ್ಲಿ 100 ಮೀಟ್ರು ಕೂಗಳತೆ ದೂರದಲ್ಲಿರುವಂಥ ಇದರಲ್ಲಿ 2 ಪ್ರೋಗ್ರಾಮ್ ಏನು? ನಾನು ಈಗಾಗಲೇ ಹೇಳಿದ್ದೀನಿ, ಕಪ್ಪು ನಮ್ಮದೇ, ತಪ್ಪು ಯಾರ್ದು ಅಂತ. ನೆನ್ನೆ ಮಾಧ್ಯಮದ ಪ್ರಕಟಣೆಯಲ್ಲಿ IPL ಅಧ್ಯಕ್ಷ, ಚೇರ್ಮನ್ ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ ನಡೆದಂಥ ಘಟನೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಇಂಡಿಯಾ ಟುಡೇ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ನಂದು ಗುಜರಾತಲ್ಲಿ ಆಯ್ತಲ್ಲ ಕಾರ್ಯಕ್ರಮ, ವಡೋರ, ಕರೆಕ್ಟ್? ಅಲ್ಲಿ ಕಾರ್ಯಕ್ರಮ ಆದಮೇಲೆ ಅಲ್ಲಿ ಕೊನೆಯಲ್ಲಿ 25,000 ಜನ ಇದ್ರು. ಅವ್ರನ್ನ ಮನೆಗೆ ಕಳಿಸಿದ್ಮೇಲೆ ನಮ್ಮ ಜವಾಬ್ದಾರಿ ಮುಗ್ದೋಯ್ತು, ಪ್ಲೇಯರ್ಸ್ ಜವಾಬ್ದಾರಿ ಮುಗ್ದೋಯ್ತು. ಇಲ್ಲಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನನಗಿನ್ನೂ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಯಾರು? ಈ ಕಾರ್ಯಕ್ರಮದ ಮುಖ್ಯ ಚೇರ್ಮನ್. ಅದಾದ್ಮೇಲೆ ನಾನು ಅಲ್ಲಿಗೆ ಅವ್ರು ಹೇಳಿದ್ರು ನನ್ನ ತಪ್ಪಿಲ್ಲ ಅಂತ ಹೇಳಿದ್ರು, ಕ್ಲಾರಿಫೈ ಮಾಡಿದ್ರು, ನನ್ನ ತಪ್ಪಿಲ್ಲ, IPL ಚೇರ್ಮನ್ ನನ್ನ ತಪ್ಪಿಲ್ಲ, ನನಗೆ ಸಂಬಂಧನೇ ಇಲ್ಲ ಅಂತ ಅವ್ರ ಕೈ ತೊಳ್ಕೊಂಬಿಟ್ರು. ನಾನು KCAಗೆ ಅವ್ರಿಗೆ ಕೇಳಿದೆ. ಅವ್ರು ಹೇಳಿದ್ರು ಸರ್ಕಾರ ಕೇಳಿದೆ, ಗ್ರೌಂಡ್ ಕೊಟ್ಟಿದ್ದೀನಿ, ನಮ್ದೇನು ತಪ್ಪಿಲ್ಲ ಅಂತ. ಆಕ್ಚುಲಿ ಅವ್ರದ್ದೇನು ತಪ್ಪು ಇಲ್ಲ, KCAದು ತಪ್ಪು ಏನು ಕಾಣಿಸ್ತಾ ಇಲ್ಲ. ಅವರು KCA ಸ್ಟೇಡಿಯಂ ಕೇಳಿದ್ದಾರೆ, ಅವ್ರು ಕೊಟ್ಟರು. ಇನ್ನು ಯಾರು ಈ ಕಾರ್ಯಕ್ರಮದ ಪ್ರಾಯೋಜಿತ ಸರ್ಕಾರ ಆಪಾದನೆ ಮಾಡ್ತಾ ಇದೆ, ಯಾವುದದು? ಅಲ್ಲ, ಇವರು ನಮ್ಮ RCB ಹೇಳ್ತಾ ಇದೆ. ಅವರ ಕ್ಲಾರಿಫಿಕೇಶನ್ ಹೇಳಿದ್ದಾರೆ, ನಾವು ಎಲ್ಲ ಕಡೆ ಬಾಂಬೆಲ್ಲಾದಾಗೂ ಕೂಡ 2 ಕಿಲೋಮೀಟರ್ ಎಲ್ಲರಿಗೂ ಕೊಹ್ಲಿಯನ್ನ ನೋಡಬೇಕು, ಹತ್ತಿರದಿಂದ ನೋಡಬೇಕು ಅನ್ನೋ ಒಂದು ಅಭಿಪ್ರಾಯ ಇದೆ. ಅದರಿಂದ ನಾವು ಬಾಂಬೆಯಲ್ಲಿ 2 ಕಿಲೋಮೀಟರ್ ಮಾಡಿದ್ರಿ, ಕಲ್ಕಟ್ಟಾದಲ್ಲಿ 2 ಕಿಲೋಮೀಟರ್ ಮಾಡಿದ್ರಿ, ಅಷ್ಟೇ ನಮ್ಮ ಪ್ರೋಗ್ರಾಮು ಅಂತ. ವಿಧಾನಸೌಧಕ್ಕೆ ತಂದೋರು ಯಾರು? ಆ ಪುಣ್ಯಾತ್ಮನ ಹೆಸರ ಸುವರ್ಣ ಅಕ್ಷರದಲ್ಲಿ ಬರಿಬೇಕಲ್ಲ ಅವ್ರದ್ದು, ಆ ಪುಣ್ಯಾತ್ಮನ. ಅವ್ರ ಪರ್ಮಿಷನ್ ಕೇಳಿದ್ದು, RCB ಅವ್ರ ಪರ್ಮಿಷನ್ ಕೇಳಿದ್ದು 2 ಕಿಲೋಮೀಟರ್ ಯಾತ್ರೆಗೆ. ಅದು ರೆಗ್ಯುಲರ್ ಇಡೀ ದೇಶದಲ್ಲಿ ಹಂಗೆ ಮಾಡಿರೋದು. ಮಮತಾ ಬ್ಯಾನರ್ಜಿ ಭಾಗವಹಿಸಿದ್ರು ಕಲ್ಕಟ್ಟಾದಲ್ಲಿ. ಅವ್ರು ಕೇಳಿರೋದಷ್ಟು. ವಿಧಾನಸೌಧಕ್ಕೆ ತಂದೋರು ಯಾರು? ಈ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕಲ್ಲ. ಇಲ್ಲಿ ನಾನಲ್ಲ ಅಂತ KCA ಹೇಳ್ತಾ ಇದ್ದಾರೆ, IPL ಅವರು ನಮ್ಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. RCB ಅವರು ನಾವು ಪರ್ಮಿಷನ್ನೇ, ನಾವು ಸ್ಟೇಡಿಯಂ ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ ಅಂತ ಹೇಳ್ತಾರೆ.
ತಪ್ಪು ಯಾರದು? ಮತ್ತೆ ತಾವು ಕೂಡ ರಾಜ್ಯದ ಜನ ನೋಡಿದ್ದಾರೆ. ಮ್ಯಾಚ್ ನಡೆದ ಮೇಲೆ ಇಡೀ ಬೆಂಗಳೂರಲ್ಲಿ ನಮ್ಮ ಪೊಲೀಸರು ರಾತ್ರಿ 3 ಗಂಟೆವರೆಗೂ ಅಲ್ಲಿನ ಜನನ ಕಳಿಸುವಂಥದ್ದಕ್ಕೆ ಬೆವರು ಸುರಿಸಿದ್ದಾರೆ. ಕೆಲವು ಕಡೆ ಬೆಳಗ್ಗೆ 5 ಗಂಟೆವರೆಗೂ ಬೆವರು ಸುರಿಸಿದ್ದಾರೆ. ಎಲ್ಲ ಕಡೆನೂ ಅವ್ರ ಮನೆಗೆ ಹೋಗುವಾಗ ಅವ್ರು ಬೆಳಗ್ಗೆ ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ 7 ಗಂಟೆ ಆಗಿದೆ. ಅಂದರೆ ರಾತ್ರಿ ಎಲ್ಲ ನಮ್ಮ ಪೊಲೀಸರಿಗೆ ನಿದ್ದೆ ಇಲ್ಲ. ಈ ಸರ್ಕಾರಕ್ಕೆ ಕಾಮನ್ ಸೆನ್ಸು, ಜ್ಞಾನ, ಪರಿಜ್ಞಾನ ಏನಾದರೂ ಇದ್ದಿದೆ ಅದೇ ಪೊಲೀಸರನ್ನ ಮತ್ತೆ ಅಳವಡಿಸ್ತಾ ಇದ್ದೀರಾ ನೀವು. ಬೆಳಗ್ಗೆ ಅದೇ ಪೊಲೀಸರನ್ನ ಜಸ್ಟ್ 4 ಗಂಟೆ ಗ್ಯಾಪ್ ಅಲ್ಲಿ ಅದೇ ಪೊಲೀಸರನ್ನ ನೀವು ಆಯ್ತಾ? ಅವ್ರೇನು ಮನುಷ್ಯರಲ್ವಾ ಪೊಲೀಸರು? ಅದೇ ಪೊಲೀಸರನ್ನ ತಂದು ನಿಯೋಜನೆ ಮಾಡಿ ಅವ್ರ ಕರ್ತವ್ಯ ಹೇಗೆ ಮಾಡಕ್ ಸಾಧ್ಯ ಇದನ್ನ? ಮತ್ತೆ ನಾನು ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ, ವಿರೋಧ ಪಕ್ಷದ ನಾಯಕನಾಗಿ. ಈ ಪರ್ಮಿಷನ್ ಕೊಟ್ಟಿದ್ರೆ, ಬಲವಂತವಾಗಿ ನೀವು ತಗೊಂಡಿದ್ರೆ, ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಪೊಲೀಸರು ರೆಫ್ಯೂಸ್ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ. ರಾತ್ರಿ ಸರ್ಕಾರದಿಂದ ಫೋನ್ ಹೋದಾಗ ಅವರು ಖಡಾಖಂಡಿತವಾಗಿ ನಿರಾಕರಣೆ ಮಾಡಿದ್ದಾರೆ. ಸಾಧ್ಯನೇ ಇಲ್ಲ ಅಂತೇಳಿ ನನಗೆ 100% ಇನ್ಫಾರ್ಮೇಶನ್. ಆಗ ಬಲಾತ್ಕಾರವಾಗಿ ಸರ್ಕಾರ ನೀನೋ ನಾನೋ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ ಅವರಿಗೆ. ಸರ್ಕಾರ ಅಂದ್ರೆ ನಾನೋ ನೀನೋ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಯಾವ ಪೊಲೀಸು ಕೊಡಕ್ ಸಾಧ್ಯನೇ ಇಲ್ಲ. ಮತ್ತೆ ಹೈಕೋರ್ಟ್ ಆರ್ಡರು ಇದೆ, ಯಾವುದೇ ಮೆರವಣಿಗೆ ಇವೆಲ್ಲ ಮಾಡಕ್ಕೆ ರಿಸ್ಟ್ರಿಕ್ಷನ್ ಏರಿಯಾ ಇದು. ನಮ್ಗೆ ನಮ್ಮ ಮೇಲೆಲ್ಲ ಕೇಸ್ಗಳು ಹಾಕಿದ್ದಾರೆ ಅಲ್ವಾ? ಮತ್ತೆ ಡ್ರೋನ್ ಯೂಸ್ ಮಾಡಿದ್ದಾರೆ. ಡ್ರೋನ್ ಯೂಸ್ ಮಾಡಂಗಿಲ್ಲ, ಹೈ ಸೆಕ್ಯೂರಿಟಿ ಝೋನ್ ಮಾಡಿದ್ದಾರೆ. ನನ್ನ ಎಂತ ಸರ್ಕಾರ ಮುಟ್ಟಾಳ್ತನವನ್ನ ಮಾಡಿದೆ ಅಂದ್ರೆ, ಹೈಕೋರ್ಟ್ ರಿಸ್ಟ್ರಿಕ್ಟೆಡ್ ಏರಿಯಾ, ಅಲ್ಲಿ ಫೈಲ್ಗಳಿದೆ. ಅಂದ್ರೆ ಕೇಸ್ಗಳು, ಬೇರೆ ಬೇರೆ ಕೇಸ್ಗಳು, ಮರ್ಡರ್ ಇರ್ಬೋದು, ಸಾಕಷ್ಟು ದಾವೆಗಳಿರುವಂತ ಕೇಸ್, ಅದ್ರ ಕೋರ್ಟ್ ಮೇಲೆಲ್ಲ ಹತ್ತಿದ್ದಾರೆ. ನಿಮ್ಮ ಮಾಧ್ಯಮದಲ್ಲೇ ನೀವೆಲ್ಲ ತೋರಿಸಿದ್ದಾರೆ. ಕೋರ್ಟ್ ಮೇಲೆ ಹತ್ತಕ್ಕೆಲ್ಲ ಬಿಟ್ಟೋರು ಯಾರು? ಇವತ್ತು ಕೋರ್ಟ್ ಕೂಡ ಸುಮೋಟೋ ಕೇಸನ್ನ ತಗೊಂಡಿದೆ. ರಾಜ್ಯದ ಹೈಕೋರ್ಟ್ ಇದನ್ನ ಸೀರಿಯಸ್ ಆಗಿ ತಗೊಂಡಿದೆ. ರಾಜ್ಯದ ಜನತೆಯ ನೋವಿಗೆ ಹೈಕೋರ್ಟ್ ಕೂಡ ಇವತ್ತು ಸ್ಪಂದನೆ ಮಾಡ್ತಾ ಇದೆ. ಮಧ್ಯಾಹ್ನ 2 ಗಂಟೆಗೆ ಇದನ್ನ ಹಿಯರಿಂಗು ಕೂಡ ಮಾಡ್ತಾ ಇದೆ.